ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ತಮ್ಮ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕರೊಬ್ಬರು ಮಾತನಾಡಿದ ಆಡಿಯೋ ಬಾಂಬ್ ಹೊರಬಿದ್ದಿದ್ದು ಕೈ ಪಡೆಗೆ ದೊಡ್ಡ ತಲೆನೋವಾಗಿದೆ. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है. ये हो रहा है क्या? धंधा हो रहा है क्या? ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ. ಮೂಡ ಹಗರಣ ಸಿಎಂ ಕೊಳ್ಳು ಸುತ್ತಕೊಂಡಿದ್ದಾಯ್ತು. ವಾಲ್ಮೀಕಿ ಹಗರಣದಲ್ಲಿ ಕೈ ನಾಯಕರು ಜೈಲು ಸೇರಿ ಬಂದಿದ್ದೂ ಆಯ್ತು. ಈಗ ವಸತಿ ಇಲಾಖೆಯಲ್ಲೂ ಭ್ರಷ್ಟಾಚಾರದ ಬಿರುಗಾಳಿ ಎದ್ದಂತೆ ಕಾಣ್ತಾ ಇದೆ. ವಸತಿ ಇಲಾಖೆಯಲ್ಲಿನ ಲಂಚಾವತಾರದ ಬಗ್ಗೆ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಸ್ಫೋಟಗೊಂಡಿದೆ. ಹಿರಿಯ ಶಾಸಕ ಬಿಆರ್ ಪಾಟೀಲ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಮಾತಾಡಿದಂತ ಆಡಿಯೋ ಅಂತಿದ್ದಂತೆ ಕಾಂಗ್ರೆಸ್ ಸರ್ಕಾರವೇ ಶೇಕ್ ಆಗಿ ಹೋಗಿದೆ. ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಕೈ ಸರ್ಕಾರಕ್ಕೆ ಆಡಿಯೋ ಬಾಂಬ್ ಸಂಕಷ್ಟ, ಬಾಯ್ ಬಿಟ್ರೆ ಸರ್ಕಾರವೇ ಶೇಕ್ ಎಂದ ಶಾಸಕ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿರುವಂತ ಕಾಂಗ್ರೆಸ್ಗೆ ಆಡಿಯೋ ಬಾಂಬ್ ನುಂಗಲಾರ್ದ ತುತ್ತಾಗಿ ಪರಿಣಮಿಸಿದೆ. ಕಾಲ್ತುಳ್ತದ ಏಟಿಂದ ನಿಧಾನಕ್ಕೆ ಕಣ್ಣು ಬಿಡ್ತಾ ಇದ್ದಂಥ ಕೈಪಡೆಗೆ ಮತ್ತೊಂದು ದೊಡ್ಡ ಏಟು ಬಿದ್ದಂತಾಗಿದೆ. ಹಣ ಕೊಟ್ಟವರಿಗಷ್ಟೇ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡ್ತಿದ್ದಾರೆ. ನಮ್ಮ ಸರ್ಕಾರವನ್ನ ದೂರೋದಕ್ಕೆ ನನಗೆ ಬೇಸರವಾಗ್ತಾ ಇದೆ. ಒಂದ್ ವೇಳೆ ನಾನು ಬಾಯ್ ಬಿಟ್ರೆ ಸರ್ಕಾರವೇ ಅಲ್ಲಾಡಿ ಹೋಗುತ್ತೆ ಅಂತ ಶಾಸಕ ಬಿಆರ್ ಪಾಟೀಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಆಡಿಯೋ ವೈರಲ್ ಆಗ್ತಾ ಇದೆ. हाउसिंग कॉर्पोरेशन में जो लोग जाके पैसा देते हैं उनको घर मिला है. ये हो रहा है क्या? धंधा हो रहा है क्या? ऐसा है तो सब आप ऐसा है तो दीजिए. मैं लास्ट टाइम आपको बताया और एक्शन विल टेक एक्शन सर इमीडिएटली. मैं अपने सरकार को ऊपर मैं इल्जाम कैसे लगाता हूँ? मेरा में जो तजुर्बा आया है, जो पैसा दिए उसको घर मिला है. ಬಿಆರ್ ಪಾಟೀಲ್ ಬಾಂಬ್, ಸರ್ಕಾರ ಶೇಕ್. ವಸತಿ ಇಲಾಖೆ ವಿರುದ್ಧ ಆಡಿಯೋ ಬಾಂಬ್ ಸ್ಫೋಟಗೊಳ್ತಾ ಇದ್ದಂತೆ ಸರ್ಕಾರಕ್ಕೆ ಹೊಸ ತಲೆನೋವು ಶುರುವಾಗಿದೆ. ಹೀಗಾಗಿನೇ ಶಾಸಕ ಬಿಆರ್ ಪಾಟೀಲ್ಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರಂತೆ. ತಮ್ಮ ಆರೋಪದ ಬಗ್ಗೆ ವಿವರಣೆ ನೀಡುವಂತೆ ಸೂಚನೆ ನೀಡಿದ್ದು ವಸತಿ ಇಲಾಖೆ ಬಗ್ಗೆಯೂ ಕೂಡ ವರಿಷ್ಠರಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ನಾಯಕ ಸುರ್ಜೇವಾಲಾ ಕೂಡ ಭ್ರಷ್ಟಾಚಾರ ಆರೋಪದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರಂತೆ. ಕಾಂಗ್ರೆಸ್ ಶಾಸಕರ ಆಡಿಯೋ ಬಾಂಬ್ ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಆಡಿಯೋ ಲೀಕ್ ಆಗಿರುವಂಥದ್ದು ಆಶ್ಚರ್ಯವೇನಲ್ಲ, ಎಲ್ಲ ಇಲಾಖೆಯಲ್ಲೂ ಹಣ ಪಡಿತಾ ಇದ್ದಾರೆ ಅಂತ ಗುಡುಗಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಬಿಎಸ್ ಯಡಿಯೂರಪ್ಪ ಸಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಆದರೆ ಕೈ ನಾಯಕರು ಮಾತ್ರ ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೇಟನ್ನು ಹೊಡಿತಾ ಇದ್ದಾರೆ. ಅದೇನು ಆಶ್ಚರ್ಯ ನಿಮಗೆ? ಬಿಆರ್ ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯಲ್ಲೂ ನಡೀತದೆ. ಬಿಆರ್ ಪಾಟೀಲ್ ಹೇಳುವಂಥದ್ದು 100% ಸತ್ಯ. ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು, ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಹಾಗೆ ಯಾಕೆ ಹೇಳಿದ್ದಾರೆ ಅಂತ ನನ್ನ ಗಮನಕ್ಕೂ ಕೂಡ ಇಲ್ಲ. ನೀವು ಅವರನ್ನು ಕೇಳಿದ್ರೆ ಬೆಟ್ರು, ಯಾಕಂದರೆ ಕರೆದು ಮಾತಾಡ್ಬೋದು ಬಹುಶಃ. ಯಾಕಂದರೆ ಈಗ ಅವರು ಹಿರಿಯ ಶಾಸಕರಿದ್ದಾರೆ, ಅವರು ಹಾಗೆ ಹೇಳಿದ್ದಾರೆ ಅಂತಂದರೆ ಅದು ಅವ್ರಿಗೆ ಕರೆದು ಮಾನ್ಯ ಮುಖ್ಯಮಂತ್ರಿಗಳು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಾ ಇದ್ದು ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ಗೆ ಕೈ ನಾಯಕರು ಏನ್ ಹೇಳ್ತಾರೆ ಕಾದು ನೋಡಬೇಕು. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.